ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ಇಲ್ಲಿ ಒಂದು ಸೊಪ್ಪು ತೆಗಿಲಿಕ್ಕೆ ಅಂತ ಬಂದೆ ನೋಡಿ. ಇದು ದಾರೆಪುಳಿ ಅಂತ ಹೇಳ್ತಾರೆ ಇದಕ್ಕೆ. ದಾರೆಪುಳಿ ಮರ, ಅದರದ್ದು ದಾರೆ ಇರ್ತದೆ ಈ ಹುಳಿಯಲ್ಲಿ, ಅದರ ಮರ. ಮತ್ತು ಇಲ್ಲೊಂದು ಗೊನೆ ಬಿದ್ದಿದೆ ನೋಡಿ. ಇದು ನದಿ ಸೈಡಲ್ಲಿರೋದು. ಇದು ಈಚಲು ಮರದ ಇದು ಬಿದ್ದದ್ದು, ಅದು ಕಡ್ದದ್ದು, ಅದರ ಬುಡದಲ್ಲಿ ನೀರು ತುಂಬಿಕೊಂಡಿದೆ. ನಾನು ಇವತ್ತು ಪತ್ರೊಡೆ ಮಾಡೋಣ ಅಂತ, ಅದು ಸ್ವಲ್ಪ ಎಲೆ ತುರಿಸ್ತದಲ್ಲ, ಅದಕ್ಕೆ ಒಂದು ಎಲೆ ತೆಗೆಯೋಣ ಅಂತ ಬಂದೆ ಇಲ್ಲಿ. ನಾನಿಲ್ಲಿ ಸೌಂಡು ಸ್ವಲ್ಪ ತೆಗೆದೆ, ಯಾಕೆಂದರೆ ಅಲ್ಲಿ ನನಗೆ ಫೋನು ರಿಂಗ್ ಆಯಿತು ಮತ್ತು ಅಲ್ಲಿ ಒಬ್ಬರು ಮಾತಾಡಿದರು. ಅದಕ್ಕೆ ಇಲ್ಲದಿದ್ದರೆ ಈ ಸೌಂಡು ಒಳ್ಳೆಯದು ಕೇಳಿಸ್ತಾ ಇತ್ತು ನೋಡಿ. ಇದು ಬಿಂಪುಳಿ, ಇದೊಂದು ಕೂಡ ಹುಳಿ ಮರ. ಇದು ಉಪ್ಪಿನಕಾಯಿ ಹಾಕಲಿಕ್ಕೆ ಆಗ್ತದೆ ಇದರಲ್ಲಿ. ಇದು ಕಾಯಿಯಿಂದ ಅಲ್ಲಿ ಒಂದು 2 ಇತ್ತೆ, ಅದರಲ್ಲಿ ಕಾಣಿಸ್ತಾ ಇದೆ 1 2 ಅಷ್ಟೇ. ಇಲ್ಲಿ ನಾನೀಗ ಒಂದು ಸೊಪ್ಪು ತೆಗಿತಾ ಇದ್ದೇನೆ ನೋಡಿ. ಸೊನೆ ಸೊಪ್ಪು ಅಂತ ಹೇಳ್ತಾರೆ ಅದಕ್ಕೆ. ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ ಅದಕ್ಕೆ. ತುಳು ಭಾಷೆಯಲ್ಲಿ ಹೇಳೋದಾದರೆ ಸೊನೆ ತಪ್ಪು ಅಂತ ಹೇಳ್ತಾರೆ, ಸೊನೆ ಸೊಪ್ಪು. ಇದು ಪತ್ರೊಡೆ ಮಾಡುವಾಗ ಆ ಎಲೆಯನ್ನು ಕಟ್ ಮಾಡುವಾಗ ಇದನ್ನು ಕೂಡ ಹಾಕೋದು, ತುಂಡು ತುಂಡು ಮಾಡಿ ಹಾಕೋದು ಅದಕ್ಕೆ. ಆವಾಗ ಅದು ಪತ್ರೊಡೆ ಎಲೆ, ನಾವು ಕೆಸುವಿನ ಎಲೆ ಹಾಕ್ತೀವಲ್ಲ, ಅದು ತುರಿಸಲ್ಲ ಇದನ್ನು ಹಾಕಿದರೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇದು ತಂಪು, ಇದು ತಂಪಲ್ಲ, ಇದು ಏನಂದರೆ ಮಳೆಗಾಲದಲ್ಲಿ ಇದನ್ನು, ಈ ಸೊಪ್ಪನ್ನು ಜಾಸ್ತಿ ತಿಂತಾರೆ. ಇದು ಒಣಮೀನು ಸಾಂಬಾರು ಮಾಡಲಿಕ್ಕಂತೂ ಎಷ್ಟು ಒಳ್ಳೆಯದಾಗ್ತದೆ ಅಂದರೆ, ಇದನ್ನು ಈ ಎಲೆಯನ್ನು ಕಟ್ ಮಾಡಿ ಹಾಕಬೇಕು ಸಾಂಬಾರಿಗೆ, ಮತ್ತು ಒಣಮೀನು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ಚೆನ್ನಾಗಾಗುತ್ತೆ. ಈಗ ನಾನು ಕೆಸುವಿನ ಎಲೆ ತೆಗಿತಾ ಇದ್ದೀನಿ ನೋಡಿ. ಇಲ್ಲಿ ಇಂಥ ಎಲೆ ಆಗ್ತದೆ, ಅದು ಸ್ವಲ್ಪ ಬೆಳೆದಿದೆ ಎಲೆ, ಅಷ್ಟು ಎಳೆದು ಇದ್ದರೆ ಒಳ್ಳೆಯದಾಗುತ್ತೆ. ಮತ್ತು ತೇಟ್ಲ ಅಂತ ಕಟ್ತೀನಲ್ಲ, ಅದಕ್ಕೆ ಕೂಡ, ಅದಕ್ಕೆ ಚಿಕ್ಕ ಚಿಕ್ಕ ಎಲೆ ಇದ್ದರೆ ಒಳ್ಳೆಯದಾಗುತ್ತೆ. ಮೊನ್ನೆ ಮಾಡಿದ್ದೆಲ್ವ ಒಂದು ಸಲ, ಅದು ಇನ್ನೊಂದು ಸಲ ಮಾಡಬೇಕು. ಆವಾಗ ಸರಿಯಾಗಿ ತೋರಿಸ್ತೇನೆ ಚಿಕ್ಕ ಎಲೆಯನ್ನು ಕಟ್ಟಿ ನೋಡಿ. ಮತ್ತು ಈ ಎಲೆಯೆಲ್ಲ ಈಗ ಕೊಯ್ತೇನೆ ನಾನು ನೋಡಿ. ಇಷ್ಟಾಯಿತು, ಸಾಕು ನಮಗೆ. ಇದು ನಾನು ಕ್ಲೀನೆಲ್ಲ ಮಾಡಿಟ್ಟದ್ದು. ಹಾಗೆ ಅದನ್ನು ಮಾಡಲಿಕ್ಕೆ ನಾನೊಂದು ಉಪ್ಪಳಿಗೆ ಎಲೆ ಅಂತ, ಅದು ಕೂಡ ಕನ್ನಡದಲ್ಲಿ ಗೊತ್ತಿಲ್ಲ ಆ ಎಲೆಗೆ ಹೆಸರು ನೋಡಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರ್ಬೋದು ದೊಡ್ಡ ಎಲೆ, ಅದರಲ್ಲಿ ನಾನು ಬಾಳೆ ಎಲೆಯಲ್ಲಿ ಕಡಿಮೆ ಮಾಡೋದು, ಈ ಎಲೆಯಲ್ಲಿ ಜಾಸ್ತಿ ಮಾಡ್ತೇನೆ. ಇಲ್ಲಿ ಹಕ್ಕಿಗಳ ಇದು ಸೌಂಡ್ ಕೇಳಿಸ್ತೈತೆ, ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ. ಹಕ್ಕಿಗಳು ಆಚೆ ಈಚೆ. ಇಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು, ಅದಕ್ಕೆ ಸ್ವಲ್ಪ ಅಲ್ಲಿ ವಿಡಿಯೋ ಮಾಡಿದೆ ನೋಡಿ. ಫುಲ್ಲು ಮೋಡ ಆಗಿದೆ, ಹಾಗಾಗಿ ಒಂಥರ ಕತ್ತಲೆ ಕತ್ತಲೆ ಕಾಣಿಸ್ತದೆ ನೋಡಿ. ಎಲೆ ಎಲ್ಲ ತೆಗ್ದಾಯಿತು ಇಲ್ಲಿಂದ. ಅದು ಅಷ್ಟು ಒಳ್ಳೆಯದಿರಲಿಲ್ಲ ಎಲೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿ ತಂದೆ ಇವಾಗ. ಇದನ್ನೀಗ ಇದಕ್ಕೆ ಸೊಪ್ಪಿನ ಜೊತೆ ಕಟ್ ಮಾಡಿ ಹಾಕೋದು, ಟೇಸ್ಟ್ ಆಗುತ್ತೆ ಇದು ಎಲೆ ಹಾಕಿದರೆ. ಅದೇ ಸಾಂಬಾರಿಗೂ ಕೂಡ, ಅದು ಒಣಮೀನಂತಲ್ಲ, ಯಾವ ಸಾಂಬಾರಿಗೆ ಬೇಕಾದರೂ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ ಇದು ಎಲೆ. ಆರೋಗ್ಯಕ್ಕೂ ಒಳ್ಳೆಯದು ನಮಗೆ. ಸೊನೆ ಸೊಪ್ಪು ಅಂತ ಹೇಳ್ತಾರೆ, ಆದರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಬಳ್ಳಿ ಇರುವುದು ಅದರದ್ದು ನೋಡಿ. ಕಟ್ ಮಾಡಿ ಇಟ್ಟಿದೆ ಎಲ್ಲ. ಇವಾಗ ಹಿಟ್ಟಿಗೆ ಹಾಕ್ತಾಯಿದ್ದೀನಿ. ಇದು ಹಿಟ್ಟು ಸೊಸೈಟಿ ಅಕ್ಕಿದ್ದು, ಇದು ಬೆಳ್ತಿಗೆ ಅಕ್ಕಿ ಎಲ್ಲ ಇದು ಕಲಸಿ ಇಟ್ಟಿದೆ ನೋಡಿ. ಸ್ವಲ್ಪ ತುರಿಸ್ತದೆ, ಮತ್ತೇನಾಗೋದಿಲ್ಲ, ಸರಿ ಆಗ್ತದೆ ನೋಡಿ. ಕೈಯಲ್ಲಿ ತುರಿಸ್ಬೇಕು, ಇದು ಮಾಡಬೇಕು, ಇಲ್ಲದಿದ್ದರೆ ಅದು ಒಂದಕ್ಕೊಂದು ಹಿಡಿಯಲ್ಲ ಅದು ಇದರೊಟ್ಟಿಗೆ ನೋಡಿ. ಬೆಂದಾಯಿತು, ಎಲ್ಲ ಬೆಂದಾಯಿತು ನೋಡಿ. ಇದು ಹಾಗೆಯೇ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈಗ ಕಟ್ ಮಾಡಿ ಇಟ್ಟಿದ್ದೇನಲ್ಲ, ಈ ಕಟ್ ಮಾಡಿ ಇಟ್ಟಿದ್ದನ್ನು ಹಾಗೆಯೇ ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಅಂದರೆ ಆ ಸೊಪ್ಪೆಲ್ಲ ಹಾಕಿದ್ದೇನಲ್ಲ, ಅದಕ್ಕೆ ಎಳ್ಕೊಂಡಿರ್ತದೆ. ಮಸಾಲೆ ರೆಡಿ ಮಾಡಿದ್ದೇನೆ. ಇದು ತೆಳ್ಳಗಿದೆ ಮಸಾಲೆ, ಆದರೆ ಇದು ಗಟ್ಟಿ ಆಗ್ತದೆ. ಮತ್ತು ಅದಕ್ಕೆ ನಾವು ಕಟ್ ಮಾಡಿದಂಥ ಇದನ್ನು ಈಗ ಹಾಕುವಾಗ ನೋಡಿ, ಇದು ಗಟ್ಟಿ ಆಗ್ತದೆ. ಈಗ ಕುದೀತಾ ಇದೆ. ಚಿಕ್ಕ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ಲರಿಗೂ
ಧನ್ಯವಾದಗಳು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ. ನೋಡಿ ಈ ಥರ ಆಯಿತು ನೋಡಿ, ಗಟ್ಟಿಯಾಗುತ್ತೆ ಅದು. ಥ್ಯಾಂಕ್ ಯು ಎಲ್ಲರಿಗೂ.